ಸಭಾಪತಿಗಳೇ, ಅವಕಾಶಕ್ಕೆ ಧನ್ಯವಾದಗಳು. ಮಾನ್ಯ ಸಭಾಪತಿಗಳೇ, ಕರ್ನಾಟಕ ಅಕ್ರಮ ಗಣಿಗಾರಿಕೆ ಮತ್ತು ಅಪರಾಧದ ಉತ್ಪತ್ತಿಗಳಿಂದಾದ ಸ್ವತ್ತನ್ನು ವಶಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಜಪ್ತಿಗಾಗಿ ವಸೂಲಾತಿ ಆಯುಕ್ತರ ನೇಮಕಾತಿ ವಿಧೇಯಕ 2025. ಮಾನ್ಯ ಸಚಿವರು ಒಳ್ಳೆ ಬಿಲ್ಲನ್ನೇ ತೆಗೆದುಕೊಂಡು ಬಂದಿದ್ದಾರೆ. ಕರ್ನಾಟಕಕ್ಕೆ ಒಂದು ಕಪ್ಪು ಮಸಿ ಬಳದಿರ್ತಕ್ಕಂಥ ಅನೇಕ ಇನ್ಸಿಡೆಂಟ್ಗಳು ಆಗಿದ್ದಾವೆ. ಈಗ ತಾನೇ ಮಾನ್ಯ ಸಚಿವರು ಹೇಳ್ತಾ ಇದ್ರು ನಿಯರ್ಲಿ ಅಬೌಟ್ 80,000 crores ಅಷ್ಟು ಸರ್ಕಾರಕ್ಕೆ ಲಾಸ್ ಆಗಿದೆ. ನಮ್ಮ ಅಕ್ರಮವಾಗಿ ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ಅಷ್ಟು ಐರನ್ ಓರ್ ಅದಿರು ಹೋಗಿದೆ ಅನ್ನುವಂಥದ್ದನ್ನು ಹೇಳಿದರು. ಅಂದರೆ ಇಷ್ಟು ಹೋಗಿದೆ ಅಂತಂದರೆ ಇದು ಕೆಲವರಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೆ ಅಧಿಕಾರಿಗಳು ಇರಬಹುದು, ರಾಜಕಾರಣಿಗಳಿರಬಹುದು, ಮಂತ್ರಿಗಳಿರಬಹುದು, MLAಗಳಿರಬಹುದು. ಇದು ಕರ್ನಾಟಕ ಅಂತಕ್ಕಂಥದ್ದು ಒಂದು ರೀತಿ ತೆರೆದ ಪುಸ್ತಕ ಈ ವಿಷಯದಲ್ಲಿ. ಇನ್ನು ಹಿಡನ್ ಪುಸ್ತಕನೂ ಸಾಕಷ್ಟಿದೆ, ಗೊತ್ತಿಲ್ಲ. ಅದು ನೀವು ಹೇಳಿದ್ರಿ 80,000 ಕೋಟಿ ಇದ್ರ ಬಗ್ಗೆ ವಿವರಿಸಿ ಅಂತ ಹೇಳಿದ್ರಿ. ಎಷ್ಟು ವಿವರಿಸಕ್ಕೆ ಸಾಧ್ಯ? ಒಂದಿಷ್ಟು ಗೊತ್ತಿದೆ, ಬಹಳಷ್ಟು ಗೊತ್ತಿಲ್ಲ ಈ ವಿಷಯದಲ್ಲಿ. ಆದ್ರಿಂದ ಇದರೊಳಗೆ ಹಾಲಿ ಮಂತ್ರಿಗಳು ಇರ್ಬೋದು, ಮಾಜಿ ಮಂತ್ರಿಗಳು ಇರ್ಬೋದು, ಹಾಲಿ ಶಾಸಕರು, ಮಾಜಿ ಶಾಸಕರು, ಅಧಿಕಾರಿಗಳು, ಸಾಕಷ್ಟು ದೊಡ್ಡ ದೊಡ್ಡ ಜಾಲವೇ ಇದೆ ಇದರೊಳಗಡೆ. ಇದು ಮಂತ್ರಿಗಳು ಲೆಟರ್ ಬರೆದಿದ್ದಾರೆ ಸರ್ಕಾರಕ್ಕೆ, ಕ್ಯಾಬಿನೆಟ್ಗೆ, ಸಾಕಷ್ಟು ಚರ್ಚೆ ಆಯಿತು. ಇದೊಂದು ದೊಡ್ಡ ವಿಷಯ. ಆ ಎಲ್ಲ ಹಿನ್ನೆಲೆಯಲ್ಲಿ ಈ ಬಿಲ್ಲನ್ನು ತಂದಿರತಕ್ಕಂಥದ್ದು ಒಳ್ಳೆ ವಿಚಾರ. ಆದರೆ ಇದನ್ನು ಒಂದೊಂದೇ ನೋಡ್ತಾ ಹೋಗ್ತಾ ಇದ್ದೆ. ಕಮಿಷನರ್ಗೆ ಎಷ್ಟು ಪವರ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅನೇಕ ಬಿಂದುಗಳಿದೆ ಅದರೊಳಗೆ. ಏನು ವಸೂಲಾತಿ ಆಯುಕ್ತರ ಅಧಿಕಾರಗಳು ಮತ್ತು ಕರ್ತವ್ಯಗಳು ಅಂತ ನೋಡ್ತಾ ಹೋದ್ರೆ ಸಾಕಷ್ಟು ಪವರ್ಸ್ ಅನ್ನ ಕೊಟ್ಟಿದ್ದಾರೆ. ಇದರೊಳಗಡೆ ಆಯ್ತು, ಒಬ್ಬರೇ ಇದ್ರು ಸಾಕು, TN ಶೇಷನ್ ತರದವ್ರು ಇದ್ರೆ, TN ಶೇಷನ್ ತರದವ್ರು ಇದ್ರು, ಒಬ್ಬರೇ ಇದ್ರು ಸಾಕು. ಬಟ್ ಏನಾಗಿದೆ, ಇವತ್ತಿನ ವ್ಯವಸ್ಥೆನಲ್ಲಿ ಬಹಳಷ್ಟು ಫೇಸ್ ಮಾಡಬೇಕಾಗತ್ತೆ. ಬಹಳಷ್ಟು ಅಂತ ಹೇಳಿದ್ರೆ ಅವನಿಗೆ ಧೈರ್ಯನೂ ಬೇಕಾಗತ್ತೆ, ಅವ್ರಿಗೆ ಫೋರ್ಸ್ ಬೇಕಾಗತ್ತೆ. ಅಷ್ಟು ಸುಲಭದ ಮಾತಲ್ಲ ಈ ವಿಷಯ. ಬಿಲ್ ಬಹಳ ಚೆನ್ನಾಗಿದೆ, ಆದ್ರೆ ಇದನ್ನ ಆ ಜಾಗದಲ್ಲಿ ಕುತ್ಕೊಂಡು ನಿಭಾಯಿಸ್ಬೇಕಲ್ಲ. ಒಂದು ಫೋನ್ ಅಟೆಂಡ್ ಮಾಡೋಕ್ಕಾಗಲ್ಲ, BP ರೈಸ್ ಆಗತ್ತೆ, ಹಾರ್ಟ್ ಅಟ್ಯಾಕು ಆಗ್ಬೋದು. ಇಷ್ಟೊಂದು ದೊಡ್ಡ ವಿಷಯ ಇದರೊಳಗಡೆ ಇದೆ. ಆದ್ರಿಂದ ನಮ್ಮ ಗೌರವಾನ್ವಿತ ಸಚಿವರು ನವೀನ್ ಅವರು ಬಹಳ ಸರಿಯಾಗಿ ಹೇಳಿದ್ದಾರೆ. ಒಬ್ಬರ ಅಧಿಕಾರಿ ಬೇಡಿ, ಪ್ಯಾನಲ್ ಮಾಡಿ. ಒಬ್ರು ಬೇಡ, ಪ್ಯಾನಲ್ ಮಾಡಿ, ಒಂದು 3-4 ಜನರು ಮಾಡಿ. ಅಲ್ಲಿ ನೋಡಿ, ಮನುಷ್ಯ ಅವರೇನು ದೇವರಲ್ಲ. Confusion ಬೇಡ. There will be a recovery officer. He will be assisted by assistant recovery officers, joint recovery officers. This act enables him to get his assistant officers also enrolled. ಅದಕ್ಕೆ ಹೇಳ್ತೀನಿ, I can only say that recovery officer under 14(4), he will not be alone. He will be assisted by other officers and the paraphernalia staff. ನನಗೆ ಇನ್ನೊಂಚೂರು ಕ್ಲಾರಿಫಿಕೇಶನ್ ಬೇಕು, ನನಗೆ ಇನ್ನೊಂಚೂರು ವಿಸ್ತಾರವಾಗಿ ಬೇಕು. ಈಗ ಉದಾಹರಣೆಗೆ ಈ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಅಷ್ಟೇನೆ ಡಿಸಿಷನ್ ಮಾಡಲ್ಲ, ಸಚಿವರಿದ್ದಾರೆ. ಈ ತರ ಅಲ್ಲೇನಾದ್ರು ಪ್ಯಾನಲ್ ಇದೆಯಾ? ನಾನು ಅದನ್ನೇ ಹೇಳ್ತಾ ಇದ್ದೇನೆ.
ಆ ಥರದ ಒಂದು ಪ್ಯಾನಲ್ ಮಾಡಿ 4 ಜನರು. ಅಲ್ಲಿ ಏನೇ ಆದರೂ ಕೂಡ ಹೊರಗಡೆ ಗೊತ್ತಾಗಬೇಕು. ಒಳ್ಳೇದಾದ್ರೂ ಗೊತ್ತಾಗಬೇಕು, ಕೆಟ್ಟದ್ದಾದ್ರೂ ಗೊತ್ತಾಗಬೇಕು. ಅದಕ್ಕೆ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೇನೆ, ಆ ಥರದ ಒಂದು 4 ಜನರದೋ 3 ಜನರದೋ ಪ್ಯಾನಲ್ ಮಾಡಿ. ಆದ್ರಿಂದ ಸಭಾಪತಿಗಳೇ ಸಾಕಷ್ಟು ಪವರ್ಸ್ ಕೊಟ್ಟಿದ್ದೀರಿ. ಒಂದು ರೀತಿ ಜುಡಿಷಿಯಲ್ ಇದೆ ಏನಿದೆ ಪವರ್ಸ್ ಇದೆ, ಅದೆಲ್ಲ ಪವರ್ಸ್ ಇದಕ್ಕಿದೆ. ರೈಡ್ ಮಾಡ್ಬೋದು, ವಶಪಡಿಸ್ಕೊಳ್ಬೋದು, ನೋಟಿಸ್ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೆಗೆಟಿವ್ ಆಗಿ ಯೋಚನೆ ಮಾಡಿ. ನನಗನ್ಸೋದು ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ 10 ಹೆಜ್ಜೆ ಹಿಂದೆ ಹೋಗ್ಬಿಟ್ಟು ಯೋಚನೆ ಮಾಡಬೇಕು, ನೆಗೆಟಿವ್ಸ್. ಬಟ್ ನನಗೆ ಒಬ್ಬ ಕೆಟ್ಟ ಅಧಿಕಾರಿನೇ ಇದ್ದ ಅಂತ ಇಟ್ಕೊಳ್ಳಿ, ಕೊಡೋ ಒಂದಿಷ್ಟು ನೋಟಿಸು ಅಂತ ನಾವು ಕೊಡಿಸ್ಬೋದು. ನಮಗೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಕೆಲಸ ಮಾಡ್ಕೋಬಹುದು. ಅದೇ ಪ್ರಾಮಾಣಿಕ ಅಧಿಕಾರಿ ಇದ್ರೆ ತಾನೇ ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಟ್ಬಿಟ್ಟು ಎಲ್ಲವನ್ನು ಕೂಡ ವಶಪಡಿಸ್ಕೊಳ್ತಾನೆ, ರೈಡ್ ಮಾಡ್ತಾನೆ. ಹಾಗಾಗಿ TN ಶೇಷನ್ ಚುನಾವಣಾ ಕ್ರಾಂತಿಯನ್ನ ಏನ್ ಮಾಡಿದ್ರು, TN ಶೇಷನ್ ಶಾಶ್ವತವಾಗಿ ಹೆಸರು ಉಳಿಯುತ್ತೆ. ಇನ್ನುಳಿದಿರ್ತಕ್ಕಂಥವ್ರ ಹೆಸರು ಉಳಿಬೇಕು ಅಂತ ಹೇಳಿದ್ರು ಆ ಥರದ ಕೆಲಸವನ್ನು ಮಾಡಿದ್ರೆ ಮಾತ್ರ ಹೆಸರು ಉಳ್ಕೊಳ್ಳುತ್ತೆ. ಅಂಬೇಡ್ಕರ್ ಅವರ ಹೆಸರು ಶಾಶ್ವತವಾಗಿರುತ್ತೆ, ಗಾಂಧೀಜಿಯವರ ಹೆಸರು ಶಾಶ್ವತವಾಗಿರುತ್ತೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು ಶಾಶ್ವತವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಕಲ್ಮಶ ಇಲ್ಲದೆ ಆ ರೀತಿ ಸಾಮಾಜಿಕ ಕೆಲಸವನ್ನ ಮಾಡಿರ್ತಕ್ಕಂಥವ್ರು. ಆದ್ರಿಂದ ಮಾನ್ಯ ಸಚಿವರೇ, ನೀವು ಬಹಳ ಪವಿತ್ರವಾಗಿರ್ತಕ್ಕಂಥ ಕೆಲಸವನ್ನ ನೀವು ಮಾಡಲಿಕ್ಕೆ ಹೊರಟಿದ್ದೀರಾ. ಯಾಕೆ ನೀವು ತೆಗೆದುಕೊಂಡು ಬನ್ನಿ ಆ ಥರದ ಒಂದು ಬದಲಾವಣೆಗೆ ಕಾರಣವಾಗ್ತಕ್ಕಂಥ. ನಾನು ಅನೇಕ ಸಾರಿ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಬಳ್ಳಾರಿಗೆ ಹೋದಾಗ ಹೇಳ್ತಾ ಇದ್ದೆ, ಬಳ್ಳಾರಿ ಅಂತ ಹೇಳಿದ್ರೆ ಬಹಳ ಬಿಸಿಲಪ್ಪ ಅಂತ. ನಾನು ಅದಕ್ಕೆ ನಮ್ಮ ಹುಡುಗಾಟಿಕೆನಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಕಾರ್ಯಕರ್ತರ ಜೊತೆ ಬಳ್ಳಾರಿ ಅಂತ ಹೇಳಿದ್ರೆ ಬರೀ ಬಿಸಿಲಲ್ಲಪ್ಪ, ಇದು ಬಳ್ಳಾರಿ ಅಂತ ಹೇಳಿದ್ರೆ ಬರೀ ಬಿಸಿಲಲ್ಲ, ಬಹಳಷ್ಟು ಜನರಿಗೆ ಬೆವರಿಳಿಸಿದೆ, ಬಹಳಷ್ಟು ಜನರಿಗೆ ಬುದ್ಧಿ ಕಲಿಸಿದೆ, ಬಹಳಷ್ಟು ಜನರಿಗೆ ದಾರಿ ತಪ್ಪಿಸಿದೆ. ಬಳ್ಳಾರಿ ಅಂತ ಹೇಳಿದ್ರೆ ಬರೀ ಬಿಸಿಲಲ್ಲ, ಬಳ್ಳಾರಿ ಅಂತ ಹೇಳಿದ್ರೆ ಬದಲಾವಣೆ. ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿಯಿಂದ ಬದಲಾವಣೆ ಆಗಿಲ್ವಾ? ನೆಗೆಟಿವ್ಸು ಆಗಿದೆ, ಪಾಸಿಟಿವ್ಸು ಆಗಿದೆ. ಸರ್ಕಾರಗಳು ಉಲ್ಟಾ ಪಲ್ಟಾ ಆಗಿದ್ದಾವೆ ಬಳ್ಳಾರಿ ಕಾರಣದಿಂದ. ಬಳ್ಳಾರಿ ಅಂತ ಹೇಳಿದ್ರೆ ಬದಲಾವಣೆ. ಆದ್ರಿಂದ ಯಾಕೆ ಬದಲಾವಣೆ ಆಯಿತು? ಹಂಗೆ ನಡೆದೋಯ್ತು. ಆದ್ರಿಂದ ಮಾನ್ಯ ಸಚಿವರೇ, ಮಾನ್ಯ ಸಭಾಪತಿಗಳೇ, ಇದನ್ನ ನೀವು ಇನ್ನೊಂದು ಸಾರಿ ಪರಿಶೀಲನೆ ಮಾಡಿ. ಇದೊಂದು 4 ಜನರದ್ದು ಪ್ಯಾನಲ್ ತೆಗೆದುಕೊಂಡು ಬನ್ನಿ. ಬಿಲ್ಲಲ್ಲಿ ನೀವು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪವರ್ಸ್ ಎಲ್ಲ ಚೆನ್ನಾಗಿದ್ದಾವೆ. ಅದಕ್ಕೆ ಅಲ್ಲಿ ಏನೇನು ನಡೆದ್ರು ಕೂಡ ಹೊರಗಡೆ ಗೊತ್ತಾಗ್ಬೇಕು, ಟ್ರಾನ್ಸ್ಪರೆಂಟ್ ಆಗಿ ಗೊತ್ತಾಗ್ಬೇಕು. ಆದ್ರಿಂದ ಈ ಬಿಲ್ ಚೆನ್ನಾಗಿದೆ. ಆ ಥರದ ಒಂದು ಪ್ಯಾನಲ್ ಅನ್ನ ಮಾಡಬೇಕು ಅಂತ ಹೇಳ್ತಾ. ಯಾಕೆ ಅಂತ ಹೇಳಿದ್ರೆ ಇದ್ರೊಳಗಡೆ ಬಹಳ ದೊಡ್ಡವರೆಲ್ಲ ಇದ್ದಾರೆ, ಸಣ್ಣ ಸಣ್ಣ ಕುಳಗಳಿಲ್ಲ ಮಾನ್ಯ ಸಚಿವರೇ. ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ಲಕ್ಷ ರೂಪಾಯಿ, 1000 ರೂಪಾಯಿ ಬಿಸ್ನೆಸ್ ಮಾಡೋಂಥವ್ರು ಯಾರು ಇಲ್ಲ ಸಭಾಪತಿಗಳೇ. ಕೋಟಿಗಟ್ಲೆ ಹಡಗು ಮುಳುಗಿಸ್ತಕ್ಕಂಥವರೇ ಇದ್ದಾರೆ ಇದ್ರೊಳಗಡೆ. ಆದ್ರಿಂದ ಇದಕ್ಕೆ ಸ್ವಲ್ಪ ಎದೆಗಾರಿಕೆ ಇರ್ತಕ್ಕಂಥ, ಚೆನ್ನಾಗಿ ಬಲ್ಲಂತ 4 ಜನರನ್ನ ಪ್ಯಾನಲ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.